ಮೂರನೇ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ ನಾವು. ತಾನೇ ಹಚ್ಚಿದ ಬೆಂಕಿಗೆ ವೃದ್ಧರೊಬ್ರು ಸಜೀವ ದಹನವಾಗಿರುವ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ದಾವಣಗೆರೆಯ ನ್ಯಾಮತಿ ತಾಲೂಕಿನ ಕುರುವ ಅನ್ನೋ ಗ್ರಾಮದಲ್ಲಿ ತಮ್ಮ ತೋಟದಲ್ಲಿ ಈಶ್ವರಪ್ಪ ಅಂತ ತಾವು ಹಚ್ಚಿದಂತಹ ಬೆಂಕಿಗೆ ತಾವೇ ಆಹುತಿಯಾಗಿರುವಂತಹ ನತದೃಷ್ಟ ವೃದ್ಧ. ನಿಮ್ಗೆ ಕೇಳಕ್ ಸ್ವಲ್ಪ ಆಶ್ಚರ್ಯ ಅನಿಸ್ಬೋದು. ಘಟನೆ ಏನಾಗಿದೆ ಅಂದ್ರೆ, ತೋಟದಲ್ಲಿದ್ದ ಕಸದ ರಾಶಿಗೆ ಬೆಂಕಿ ಹಚ್ಚೋಕೆ ಅಂತ ಮುಂದಾದಾಗ ಈ ದುರ್ಘಟನೆ ನಡೆದಿದೆ. ಸುಮಾರು 2 ಎಕರೆ ಪ್ರದೇಶ. ಇಲ್ಲಿ ತಾಳೆ ಬೆಳೆದಿದ್ರು, ತಾಳೆ ಅನ್ನುವಂತಹ ಬೆಳೆಯನ್ನ ಬೆಳೆದಿದ್ರು ಈಶ್ವರಪ್ಪ ಅವರು. ಸುತ್ತಮುತ್ತ ಇದ್ದಂತಹ ಕಸದ ರಾಶಿಗೆ ಬೆಂಕಿ ಹಾಕ್ತಾ ಇದ್ದಂತೆ ಅದು ಬಹಳ ವ್ಯಾಪಕವಾಗಿ ಎಲ್ಲ ಕಡೆ ಹರಡ್ಕೊಂಡಿದೆ ಬೆಂಕಿ. ಬಟ್ ಅದರಿಂದ ಹೊರ ಬರೋಕ್ಕಾಗಿಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ. ದಹನವಾಗಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ ಈಶ್ವರಪ್ಪ. ದಾವಣಗೆರೆಯ ನ್ಯಾಮತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಎಕ್ಸಾಂಪಲ್ ಅಂದ್ರೆ ಕಬ್ಬು ಬೆಳೆದಿರ್ತಾರೆ ಅನ್ಕೊಳ್ಳಿ, ಕಬ್ಬಿನ ತರಗು ಅಂತ ಬರುತ್ತೆ, ಅದಕ್ಕೂ ಕೂಡ ಬೆಂಕಿ ಹಚ್ತಾರೆ ಗದ್ದೆಯಲ್ಲೇ. ಅವಕ್ಕೆಲ್ಲ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಪಾಪ ವಯಸ್ಸಾಗಿದೆ, ಯಾರು ಕೂಡ ಇರ್ಲಿಲ್ಲ ಅಂತ ಕಾಣುತ್ತೆ, ಮಕ್ಕಳು ಅಥವಾ ಅಳಿಯಂದ್ರೆ ಯಾರು ಕೂಡ. ನೋಡಿ ಅಲ್ಲಿ ತಾಳೆ ಬೆಳೆದಿದ್ರು, ಆ ತಾಳೆಯ ಗರಿ ಒಣಗಿ ಕೆಳಗೆ ಬೀಳುತ್ತಲ್ಲ. ನೀವೀಗ ತೆಂಗಿನ ಮರವನ್ನ ನೆನಪಿಸ್ಕೊಳ್ಳಿ, ಅವಾಗ ನಿಮ್ಗೆ ಸುಲಭ ಆಗುತ್ತೆ ಏನಾಗಿದೆ ಅಂತ ಘಟನೆ ತಿಳ್ಕೊಳ್ಳೋಕೆ. ತಾಳೆ ಗರಿ ಒಣಗಿದಾಗ ಒಂದಕ್ಕೊಂದು ಬಹಳ ಬೇಗ ಸ್ಪ್ರೆಡ್ ಆಗಿದೆ ಬೆಂಕಿ. ಇವ್ರಿಗೆ ಆ ಹೊಗೆಯಿಂದ ಅಂಡ್ ಆ ಬೆಂಕಿಯಿಂದ ಹೊರಗೆ ಬರೋಕ್ ಆಗಿಲ್ಲ. ಪಾಪ ಕಿರ್ಚಿದ್ದಾರೆ, ಅರ್ಚಿದ್ದಾರೆ. ಮನೆ ಕೂಡ ದೂರ ಇತ್ತು ಅಂತ ಕಾಣುತ್ತೆ, ಯಾರು ಸುತ್ತಮುತ್ತ ಇರ್ಲಿಲ್ಲ. ತನಗೆ ಬೆಳೆ ಕೊಟ್ಟಂತಹ, ಆಹಾರ ಕೊಟ್ಟಂತಹ ತೋಟ ಇವತ್ತು ತನ್ನನ್ನೇ ಹಿಂಗೆ ಒಂದು ಸುಟ್ಟು ಹಾಕತ್ತೆ ಅಂತ ಅವ್ರ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಹೆಚ್ಚಿನ ಮಾಹಿತಿ ನನ್ನ ಕಲಿಗ್ ಮಲ್ಲಿಕಾರ್ಜುನ್ ನೀಡ್ತಾರೆ. ಮಲ್ಲಿಕಾರ್ಜುನ್, ಎಷ್ಟು ವರ್ಷ ವಯಸ್ಸಾಗಿತ್ತು ಈಶ್ವರಪ್ಪ ಅವ್ರಿಗೆ? ಅಂಡ್ ಮನೆಗೂ ಅವ್ರ ತೋಟಕ್ಕಿದ್ದಂತಹ ಡಿಸ್ಟೆನ್ಸ್ ಏನು? ಯಾರು ಕೂಡ ಇರ್ಲಿಲ್ವಾ ತೋಟದಲ್ಲಿ ಆ ಟೈಮ್ನಲ್ಲಿ? ಅವ್ರೊಬ್ಬರೇ ಇದ್ದಿದ್ದ? ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ವಿದ್ಯಾ, ಏನಂದ್ರೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಕುರುವ ಒಂದು ಗ್ರಾಮದಲ್ಲಿ ಆಗಿರ್ತಕ್ಕಂಥದ್ದು. ಅಂದ್ರೆ ಈಶ್ವರಪ್ಪ ಏನಿದ್ದಾರೆ 80 ವರ್ಷದ ವೃದ್ಧ ಆಗಿರ್ತಕ್ಕಂಥದ್ದು. ಅವರು ತಮ್ಮ ಪ್ರತಿನಿತ್ಯ ಕೂಡ ತಮ್ಮ ಜಮೀನಿಗೆ ಹೋಗಿ ಅಲ್ಲಿರ್ತಕ್ಕಂಥ ಬೆಳೆಗಳನ್ನ ನೋಡಿ ಖುಷಿ ಪಡುವಂತ ಸಂದರ್ಭಗಳು. ಅದಾದ ನಂತರದಲ್ಲಿ ಈಗೇನಂದ್ರೆ ಎಲ್ಲಾ ತಾಳೆ ಹಣ್ಣುಗಳನ್ನ ಕೊಯ್ಕೊಂಡು ಏನು ಮಾರಾಟ ಕೂಡ ಮಾಡ್ತಾರೆ. ಇದಾದ ನಂತರದಲ್ಲಿ ತಾಳೆ ಗರಿಗಳೇನ್ ಬಿದ್ದಿರ್ತವೆ, ಬಿದ್ದಂತ ಗರಿಗಳನ್ನ ಮತ್ತೆ ಅಕ್ಕಪಕ್ಕ ಇರ್ತಕ್ಕಂಥ ಕಸ ಕಡ್ಡಿಗಳನ್ನ ಗುಂಪುಗಳನ್ನಾಗಿ ಮಾಡ್ಕೊಂಡು ಇಡೀ 2 ಎಕರೆ ಜಮೀನಲ್ಲಿ ಅಲ್ಲಲ್ಲಿ ಅಂದ್ರೆ ಸುಮಾರು ಒಂದು 15-20 ಗುಂಪುಗಳನ್ನ ಮಾಡಿಕೊಂಡು ಅದಕ್ಕೆ ಬೆಂಕಿ ಇಡುವಂತ ಕೆಲಸ. ಅಂದ್ರೆ ಇಡೀ ಜಮೀನನ್ನ ಸ್ವಚ್ಛ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲಿರ್ತಕ್ಕಂತಹ ಏನು ಕಸದ ರಾಶಿಗೆ ಬೆಂಕಿಯನ್ನು ಹಾಕ್ತಾರೆ. ಇದಾದ ನಂತರದಲ್ಲಿ ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಗಾಳಿ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಏನ್ ಮೂಡ್ಗಾಳಿ ಇದೆ, ಮೂಡ್ಗಾಳಿ ಇರೋದ್ರ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಗಾಳಿ ಬರ್ತಾ ಇರ್ತಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಆ ಗಾಳಿ ಮತ್ತೆ ಏನು ಬೆಂಕಿ ಏನು ಒಗ್ಗೂಡಿ ಸಂಪೂರ್ಣವಾಗಿ ಇಡೀ ತೋಟವನ್ನ ಆವರಿಸಿಕೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಏನು ವೃದ್ಧ ಈಶ್ವರಪ್ಪ ಏನಿದ್ದಾರೆ, ಅಲ್ಲಿ ಏನು ಬೆಂಕಿ ಹಚ್ಚುವಂತ ಸಂದರ್ಭದಲ್ಲಿ ಅಲ್ಲಿದ್ದ ಓಡಿ ಬರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ಅಷ್ಟು ವೇಗವಾಗಿ ಗಾಳಿ ಮತ್ತು ಬೆಂಕಿ ಜೊತೆಗೆ ಬರ್ತಾರ ಹಿನ್ನೆಲೆಯಲ್ಲಿ ಏನು ಅಲ್ಲೇ ಆತ ಕುಸಿದು ಬೀಳ್ತಾರೆ. ಕುಸಿದು ಬೀಳ್ತ ಸಂದರ್ಭದಲ್ಲಿ ಆ ಬೆಂಕಿಯ ಕೆನ್ನಾಲಿಗೆಗೆ ಆ ವೃದ್ಧ ಏನು ಮೃತಪಡ್ತಕ್ಕಂಥದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಆ ತೋಟದಲ್ಲಿ ಯಾರು ಕೂಡ ಇರಲ್ಲ. ಅಂದ್ರೆ ಅವ್ರ ಮಕ್ಕಳಾಗಿರ್ಬೋದು ಮತ್ತೆ ಅವ್ರ ಸಂಬಂಧಿಕರು ಕೂಡ ಯಾರು ಇರಲ್ಲ. ಈ ಏನು ಈಶ್ವರಪ್ಪ ಒಬ್ಬರೇ ಬಂದು ಈ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಇದಾದ ನಂತರದಲ್ಲಿ ಎಷ್ಟೊತ್ತಾದ್ರೂ ಕೂಡ ತಂದೆ ಬರದೇ ಇರುವ ಹಿನ್ನೆಲೆಯಲ್ಲಿ ತೋಟಕ್ಕೆ ಬಂದಾಗ ಆಗಿತ್ತ ಒಂದು ಘಟನೆ ಬೆಳಕಿಗೆ ಬರುತ್ತೆ. ತಕ್ಷಣಕ್ಕೆ ಏನು ಅಗ್ನಿಶಾಮಕ ದಳದ ಪೊಲೀಸರು ಸಿಬ್ಬಂದಿ ಮತ್ತೆ ನ್ಯಾಮತಿ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಮತ್ತೆ ಇರ್ತಕ್ಕಂಥ ಪಂಚನಾಮೆಗಳನ್ನೆಲ್ಲ ಮಾಡಿಬಿಟ್ಟು ಅದಾದ ನಂತರದಲ್ಲಿ ಏನು ವೃದ್ಧ ಈಶ್ವರಪ್ಪ ಅವರನ್ನ ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ತಕ್ಕಂಥದ್ದು. ಸೊ ಏನು ಒಟ್ಟಾರೆಯಾಗಿ ಇನ್ನೂ ಕೂಡ ಬೆಂಕಿ ಆವರಿಸುವಂತ ಸಂದರ್ಭದಲ್ಲಿ ಕೂಡ ಏನು ತಾಳೆ ಮರಗಳು ಕೂಡ ಬೆಂಕಿ ಬಿದ್ದಿರ್ತಕ್ಕಂಥದ್ದು. ಇದಾದ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬಂದ್ಬಿಟ್ಟು ಇಡೀ ಅಲ್ಲೇನು ತಾಳೆ ಮರಕ್ಕೆ ಹಚ್ಚಿದಂತ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಂತ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ತಾವೇ ಹಚ್ಚಿದಂತಹ ಒಂದು ಬೆಂಕಿಗೆ ವೃದ್ಧ ಮೃತಪಟ್ಟಿರ್ತಕ್ಕಂಥ ನಿಜಕ್ಕೂ ಒಂದು ಶೋಚನೀಯ ವಿಚಾರ ಅಂತಾನೆ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ. ಇದು ರೈತರಿಗೆ ಮತ್ತೊಂದು ರೀತಿಯ ಎಚ್ಚರಿಕೆಯ ಮೆಸೇಜ್. ಮತ್ತು ವಯಸ್ಸು ಸಪೋರ್ಟ್ ಮಾಡಿಲ್ಲ ಓಡು ಬರಕ್ಕೆ ಸಡನ್ ಆಗಿ ಅವರಿಗೆ.